ಏನು ಹೇಳತ್ತೀರಿ ನೀವು? ತಪ್ಪು ಮೇಲೆ ತಪ್ಪು ತಪ್ಪು ಮೇಲೆ ತಪ್ಪು ಮಾಡಕತ್ತೀರಿ. ಯಾಕ್ರಿ ಈ ಥರ ಎಲ್ಲ ಮಾಡಕತ್ತೀರಿ? ನೀವಿಷ್ಟೊಂದು ಸುಳ್ಳು ಕಳ್ತನ ಇನ್ನೊಬ್ರಿಗಾಗಿ ಯಾಕ್ರಿ ಮಾಡಬೇಕಾಗಿತ್ತು? ಹೇಳ್ರಿ, ಮಾತಾಡಿ. ಮತ್ತು ನಾನು ಏನು ಮಾಡಲಿ ಹೇಳು ಅಂಕಿತ? ನೀನು ಏನು ಮಾಡಲಿ? ನಾನು ಆ ಟೈಮ್ದಾಗ ಅವ್ರನ್ನ ಹೊಡೆದು ಬಡ್ದು ಮಾಡಿದ್ರೂ ನಾನು ಹೊಡೆಸ್ಕೊಂಡು ಸಾಯ್ಬೇಕಾಗಿತ್ತ. ಮತ್ತು ಅವ್ವಾಗ ಹೇಳಿ ಇಸ್ಕೋಬೇಕು ಅಂತ ಅನ್ಕೊನಿ. ಆದರೆ ಅವ್ವ ಕೊಡ್ತಾಳೋ ಇಲ್ಲೋ ಅನ್ನೋ ಒಂದು ಅನುಮಾನಕ್ಕೆ ಹೇಳ್ದೆ ಕೇಳೋದ ತೊಗೊಂಡು ಹೋಗ್ಬಿಟ್ನಿ. ಆದರೆ ಈಗ ಅವ್ವ ನೋಡಿದ್ರೆ ಇಷ್ಟೆಲ್ಲ ರಂದಂತ ಮಾಡ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಆಕಿ ಸುಂದ್ರಿ ಅಕ್ಕನ ಮೇಲೆ ಅಪವಾದ ಹಾಕಿದಾಳೆ. ಈಗ ಅದನ್ನು ನಾನೇ ಮಾಡೇನಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾಳನ? ಸುಮ್ಮನೆ ಇರೋಂಗೇ ಇಲ್ಲ. ಈಗ ನಾನು ಏನು ಮಾಡಲಿ ಅಂಕಿತ? ನೀನೇ ಹೇಳು ನನಗೆ. ಅಲ್ಲ, ಮಾಡಿರೋದು ತಪ್ಪು ನೀವು. ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ನಿಮಗೆ? ಹೇಳೋದಕ್ಕೆ ಏನೂ ಇಲ್ಲ. ನೀವು ಈ ರೀತಿ ಮಾಡ್ತೀರಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿದ್ದೂ ಇಲ್ಲ. ನೀವು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ. ಆದ್ರೆ ನೀವು ಮಾಡಿದ್ದೀರಾ ಅಂತ ನನಗೆ ಆಶ್ಚರ್ಯ ಆಗತ್ತೈತಿ. ಏನು ಮಾಡೋದು? ಹಣೆ ಬರ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲಲ್ಲ. ಆದರೂ ನೀವು ಇಂಥ ಎಲ್ಲ ಕೆಲಸ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ರೀ. ಇವಾಗ ನೋಡಿದ್ರೆ ಅಂಥದ್ದು ಡೂಪ್ಲಿಕೇಟ್ ತೊಗೊಂಬಂದಿದ್ದೀನಿ, ವಾರಂಟಿ ಇದು ಅಂತ ಹೇಳ್ತೀರಿ. ನಿಮ್ಗೇನು ಅನ್ಸಂಗಿಲ್ಲ? ಅವರಷ್ಟು ಕಷ್ಟಪಟ್ಟು ಮಾಡಿಸಿರೋ ಬಂಗಾರನ ಮಾರಿ ಈಗ ನೀವು ಸುಮಾರು ತಂದಿಟ್ರೆ ಏನು ಅಂದ್ಕೊಳಂಗಿಲ್ಲ ಅವರು. ಹೋಗಲಿ, ಸುಂದರಿ ಅಕ್ಕನ ಮೇಲೆ ಅಪವಾದನೆ ಬಂದಿದೆ. ಇಲ್ಲ, ನಾನೇ ತೊಗೊಂಡಿನಿ ಅನ್ನೋ ಒಂದು ಮಾತು ನನಗೆ ಹೇಳಬೇಕಾಗಿತ್ತಲ್ಲ. ಹೇಗೆ ಹೇಳಿ? ನಾನು ಹೇಳಿದ್ರೆ ನಾನು ತಪ್ಪನೆ ಸಿಕ್ಕಾಕೋತೀನಿ. ಅದಕ್ಕೆ ನಾನು ಹೇಳತ್ತಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗತ್ತಿಲ್ಲ. ಪ್ಲೀಸ್, ನೀ ನನ್ನ ಕ್ಷಮಿಸ್ಬಿಟ್ಟು ನೀ ನನಗೆ ಸಹಾಯ ಮಾಡು ಅಂಕಿತ. ನಿನ್ನ ಬಿಟ್ಟರೆ ನಂಗೆ ಸಹಾಯ ಮಾಡೋರು ಯಾರೂ ಇಲ್ಲ ಈಗ. ನೋಡು ಅಂಕಿತ, ನಾನು ನಿನ್ನ ಗಂಡ. ನೀನು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಇನ್ಯಾರು ನನಗೆ ಸಹಾಯ ಮಾಡ್ತಾರೋ? ನೀನೇ ಹೇಳು. ಅಂದರೆ ಇವಾಗ ನಿಮಗೆ ನಾನು ಸಹಾಯ ಮಾಡಬೇಕು? ಏನು ಸಹಾಯ ಮಾಡಲಿ ನಾನು? ಏನು ಸಹಾಯ ಮಾಡೋಕ್ಕಾಗತ್ತೆ ನನ್ನ ಕೈಯಿಂದ? ನೀವು ಹೇಳಿ. ಏನಾದರೂ ಮಾಡೋದಾದ್ರಲ್ಲ ಮಾಡೋದಕ್ಕೆ. ನೀನು ನನ್ನ ಜೊತೆ ಕೈ ಜೋಡಿಸಿ ನನಗೆ ಸಹಾಯ ಮಾಡು. ನೀನಿಲ್ಲ ಅಂದ್ರೆ ನನಗೇನು ಮಾಡೋಕ್ಕಾಗಲ್ಲ ಅಂಕಿತ. ಅರ್ಥ ಮಾಡ್ಕೊ. ನೀನು ನಮ್ಮ ಮುಂದೆ ಹೇಳತ್ತ, ನನ್ನ ತಾಯಿ ಮುಂದೆ ಹೇಳ್ಕೊಳ್ದಿರೋದನ್ನ ಹೆಂಡತಿ ಮುಂದೆ ಹೇಳ್ಕೊಳತ್ತಾನಂದ್ರೆ ನಾನು ನಿನ್ನೆ ಎಷ್ಟು ಇಷ್ಟಪಡ್ತೇನೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೊ ಅಂಕಿತ. ಸರಿ, ಆಯಿತು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಯಾಕಂದ್ರೆ ನೀವು ನನ್ನ ಗಂಡ ಅಲ್ಲ. ನಿಮ್ಮನ್ನು ನಾನು ಉಳಿಸ್ಕೋಬೇಕಲ್ಲ. ನಿಮಗೆ ಕಳ್ಳನ ಪಟ ಬರೋದನ್ನು ನಾನು ಹೆಂಗೆ ಸಹಿಸ್ಕೊಳ್ಳಿ? ಆಯಿತು, ನೀವು ಹೇಳಿದಂಗೆ ನಾನು ಕೇಳ್ತೇನೆ. ಏನು ಮಾಡಬೇಕು ಅಂತ ಹೇಳ್ರಿ. ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೀವು ನನಗೆ ಗೊತ್ತಾಗೋಂಗೆ ಮಾಡಿರಿ. ಆದ್ರೆ ಪಾಪ ಸುಂದರಿ ಅಕ್ಕನ ಮೇಲೆ ಕಳ್ತನದ ಅಪವಾದ ಬರೋದು ನನಗೆ ಇಷ್ಟ ಇಲ್ಲ. ಅದು ಮಾತ್ರ ಹೋಗಬೇಕು. ಸರಿ, ಸುಂದರಿ ಮೇಲೂ ಬರೋಂಗಿಲ್ಲ. ಸುಂದರಿ ಅಕ್ಕನ ಮೇಲೂ ಬರೋಂಗಿಲ್ಲ. ನಾವು ಅಕ್ಕಿ ಮೇಲೂ ಬರೆದಿರೋ ಹಾಗೆ ಎಲ್ಲರ ಮೇಲೆ ಬರೆದಿರೋ ಹಾಗೆ ಮಾಡಬೇಕು ಅಂತ ಮಾಡೀನಿ ಒಂದು ಪ್ಲ್ಯಾನು. ಅದನ್ನು ಹಿಂಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಸರಿ ರೀ, ಹೇಳಿ. ಇವು ನನ್ನ ಗಂಡನ? ನನ್ನ ಗಂಡ ಈ ಥರ ಎಲ್ಲ ಮಾಡ್ತಾನ? ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಗಂಡ ಹೋಗಿ ಇದನ್ನು ಮಾಡ್ತಾನೆ. ದುಡ್ಡಿಸ್ಕೊಂಡು ಬೇರೆಯವ್ರು ಕೊಟ್ಟು ತಾನು ಕಷ್ಟದಲ್ಲಿ ಸಿಕ್ಕಾಕೊಂಡಾನ. ನನಗೆ ಯಾಕೋ ಇದನ್ನು ನಂಬಕ್ಕಾಗ್ತಾ ಇಲ್ಲ. ಇವನೇ ಯಾಕೋ ಇಸ್ಕೊಂಡಿರ್ಬೋದು, ಆದ್ರೆ ಹೇಳ್ತಾ ಇಲ್ಲ ಅಂತ ಅನಿಸ್ತತಿ. ಈಗ ನೋಡಿದ್ರೆ ನೆಕ್ಲೆಸ್ನ ತುಡುಕು ಮಾಡಿದಾನ. ಅದನ್ನು ಓದು ಮಾರಿ ಸುಮಾರು ತೊಗೊಂಡು ಬಂದಾನ. ನನ್ನ ಗಂಡ ಇಷ್ಟೆಲ್ಲ ಮಾಡ್ತಾನ? ಅಯ್ಯೋ, ಇದೇ ಫಸ್ಟ್ ಟೈಮ್ ಅಥವಾ ಇವನು ಹೀಗೆ ಮಾಡ್ತಾನ? ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಏನಾದರೂ ಎಲ್ಲನೂ ಸುಮಾರು ತಂದಿಟ್ಟು ಬಂಗಾರದು ಹೋಯ್ತಾನ? ದೇವ್ರೇ, ಏನಪ್ಪ ಮಾಡೋದು? ಇಂಥವ್ರ ಜೊತೆ ನಾನು ಹೆಂಗಪ್ಪ ಜೀವನ ಮಾಡಲಿ? ಈಗ ನೋಡಿದ್ರೆ ನೀನು ಹೆಂಡತಿ ಅಲ್ವಾ, ಸಪೋರ್ಟ್ ಮಾಡ್ತೀಯಾ ಇಲ್ವಾ ಅಂತ ಕೇಳ್ತಾ ಇದ್ದಾನ. ಆದ್ರೆ ನಾನು ಏನು ಮಾಡಬೇಕು ಅಂತ ನನಗೆ ಒಂದು ತಿಳಿವಲ್ದು. ಏನು ಮಾಡಲಿ ದೇವ್ರೆ, ಏನು ಮಾಡಲಿ? ಸರಿಯಾಗಿ ಕೇಳಿಸ್ಕೊ ಅಂಕಿತ. ನಾನು ಹೇಳೋ ಹಾಗೆ ನೀನು ಮಾಡು, ಸರಿನಾ? ಹೇಳಿ. ಫಸ್ಟ್ ನಾನು ತಂದಿರೋಂಥ ನೆಕ್ಲೆಸ್ನ ನಿಮ್ಮ ಕೈಲಿ ಕೊಡ್ತೀನಿ.
ನೀನು ಅದನ್ನ ತೊಗೊಂಡೋಗಿ ತಗೊಂಡೋಗಿ ಅದನ್ನ ಅಲ್ಲೇ ಇಲ್ಲೇ ಎಲ್ಲೋ ನೀನು ಬಿಸಾಕಬೇಕು. ಎಲ್ಲರೂ ಹುಡುಕುವಾಗ ಅದು ಸಿಗೋ ಥರ ಆಗಬೇಕು. ಇಲ್ಲ ಅದು ನಿನ್ನ ಕೈ ಸಿಕ್ಕಾಗೆ ನೀನು ಅದನ್ನು ಹೋಗಿ ತೋರಿಸ್ಬೇಕು. ಈ ರೀತಿ ಮಾಡಬೇಕು. ತೋರಿಸ್ತೀನಿ. ಅದು ಬಂಗಾರ ಅಲ್ಲ ಅನ್ನೋದು ಗೊತ್ತಾದ್ರೆ ಅವಾಗೇನು ಮಾಡಬೇಕು ಹೇಳ್ರಿ? ಅವಾಗ ಏನು ಮಾಡಬೇಕು? ಅಯ್ಯೋ ಹಾಗೆಲ್ಲ ಏನಾಗಂಗಿಲ್ಲ. ಇವಾಗ ನೀನು ತೊಗೊಂಡೋಗಿರ್ತಿದ್ದಿ, ನೀನು ಹುಡ್ಕಾತಿರ್ತಿದ್ದಿ, ಅದು ನಿನ್ನ ಕೈಯಾಗ ಸಿಕ್ಕಿರೋ ಹಂಗೆ ನೀನು ಅದನ್ನು ಹೋಗಿ ಎಲ್ಲರ ಮುಂದೆ ಸಿಕ್ತು ಅಂತ ಹೇಳಬೇಕು. ನೀವು ಸುಂದರಿ ಮೇಲೆ ಅನುಮಾನ ಪಟ್ಟು ಅತ್ತೆ ಹಾಗೆಲ್ಲ ಪಡಬಾರ್ದಾಗಿತ್ತು ಅಂತ ಈ ರೀತಿಯೆಲ್ಲ ಹೇಳಬೇಕು. ಸರಿನಾ? ಸುಮಾರು ನೆಕ್ಲೆಸ್ ತೊಗೊಂಡೋಗಿ ನಾನು ಹಾಗಂದರೆ ಅಕಸ್ಮಾತ್ ಅದು ಬಂಗಾರ ಅಲ್ಲ ಸುಮಾರು ಅಂತ ಗೊತ್ತಾದ್ರೆ ಅವಾಗ ನಾನು ಏನು ಮಾಡಲಿ ನೀವು ಹೇಳಿ? ಅಯ್ಯೋ ಚಿನ್ನ, ಅದು ಗೊತ್ತಾಗಲ್ಲ. ಅದು ಗೊತ್ತಾಗೋ ರೀತಿ ಅದೇ ಸೇಮ್ ಡಿಸೈನ್ ನಾನು ತಂದಿದ್ದೀನಿ. ನನಗಷ್ಟು ಗೊತ್ತಾಗಂಗಿಲ್ಲ. ಬೇರೆ ತೊಗೊಂಬಂದ್ರೆ ಅಮ್ಮಗೆ ಅನುಮಾನ ಬರ್ತದೆ ಅಂತೇಳಿ ಎಲ್ಲ ಗೊತ್ತಿದ್ದು ನೋಡಿ ಯೋಚನೆ ಮಾಡಿ ತೊಗೊಂಡು ಬಂದಿದ್ದೀನಿ. ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಿ? ಎಷ್ಟೆಲ್ಲ ತಲೆ ಓಡಿಸಿದ್ದೀರಾ ನೀವು? ತಲೆ ಓಡಿಸೋದಲ್ಲದೆ ಅದೇ ಥರನ ಹೇಗ್ರಿ ತೊಗೊಂಡು ಬಂದ್ರಿ? ನಿಜ ನಿಮ್ಗೆ ಅದೇ ಥರ ಸಿಕ್ತಾ? ಫೋಟೋ ತೋರಿಸಿ ತೊಗೊಂಡು ಬಂದ್ರ? ಸ್ವಲ್ಪ ಅದ್ರ ಡಿಸೈನ್ ಚೇಂಜ್ ಇದ್ದೇ ಇರ್ತೈತಲ್ಲ. ಇಲ್ಲ, ನಾನು ಇದಕ್ಕೆ ಹೋಗಿದ್ದೆ, ಬೆಂಗ್ಳೂರಿಗೆ ಹೋಗಿ ಅದನ್ನ ತೊಗೊಂಡು ಬಂದೆ. ಅದಕ್ಕೆ ನಾನು ಬರೋದು ತಡ ಆಯಿತು. ಅದು ಥರ ತೊಗೊಂಬರ್ದೆ ನನ್ನ ಮನೆಗೆ ಹೇಗೆ ಬರಬೇಕು? ಅದಕ್ಕೆ ಅಲ್ಲೆಲ್ಲ ಮಾರ್ಕೆಟಲ್ಲಿ ನಾನು ಹುಡ್ಕಾಡಿ ಅದನ್ನು ಇವತ್ತು ನಾನು ತೊಗೊಂಡು ಬಂದೆ. ಅಲ್ಲಿ ಸಿಕ್ತು. ಒಂದು ಬಿಟ್ಟು 2 ತೊಗೊಂಡು ಬಂದಿದ್ದೀನಿ. ಅದಕ್ಕೆ ನಿಮ್ಗೆ ಈ ರೀತಿ ಮಾಡು ಅಂತ ಹೇಳ್ತಾ ಇರೋದು. ಅದು ಕಲರ್ ಹೋಗಲ್ಲ, ಗ್ಯಾರಂಟಿ ಮೇಲೆ ತೊಗೊಂಡು ಬಂದಿದ್ದೀನಿ. ಏನಿಲ್ಲ ಅಂದರೂ ಅದಕ್ಕೆ 4,000 ಗೊತ್ತಾ? 5,000 ಹೇಳಿದ್ರು, 2 ತೊಗೊಂಡಿರೋದಕ್ಕೆ 4 ಮಾಡಿದ್ದಾರೆ. ಅಷ್ಟು ಕಾಸ್ಟ್ಲಿ ಇದೆ. ಅದೇನು ಕಲರ್ ಹೋಗುತ್ತೆ? ಹೋಗಲ್ಲ. ಹೌದಾ? ಸರಿ. ಇವರಿಬ್ರು ಇಲ್ಲಿ ಬಂದು ಏನು ಮಾಡಕತ್ತಾರ? ಇಲ್ಲಿ ಏನು ಯೋಚನೆ ಮಾಡಕತ್ತಾರ? ಇಲ್ಲಿ ನಿಂತ್ಕೊಂಡು ಏನು ಮಾತಾಡಕತ್ತಾರ ಏನ? ಸರಿ, ಹಾಗಾದರೆ ನಡಿ ಹೋಗೋಣ. ಯಾರು ಬರೋಕ್ಕಿಂತ ಮುಂಚೆ ಹೋಗೋಣ. ಸರಿ ಆಯಿತು. ಅಲ್ಲೆಲ್ಲರೂ ಗಾಬರಿ ಆಗಿರ. ನೀವು ಯಾಕೆ ಇಲ್ಲಿ ನಿಂತು ಏನು ಮಾಡತ್ತೀರಿ? ಈ ಟೈಮ್ನಾಗ ಮಾತಾಡುವಂಥದ್ದೇನಿದೆ? ವೈನಿ ನಿಮ್ಗೇನಾಯ್ತು? ನೀವ್ಯಾಕೆ ಹಿಂಗೆ ಕೂತೀರಿ? ಯಾಕೆ ಹುಷಾರಿಲ್ಲೇನ? ಅದು ಅಮ್ಮ ಹಾಗೇನಿಲ್ಲ, ಯಾಕೋ ಸುಸ್ತು ಭಾಳ ಆಗತ್ತಿತ್ತು. ಅದಕ್ಕೆ ಹೊರಗಡೆ ಅಂತ ಬನ್ನಿ ವಾಮೆಂಟ್ ಮಾಡೋಕೆ ಸುಸ್ತಾಗೋದಕ್ಕೆ ಸುಮ್ಮನೆ ಇಲ್ಲೇ ಕುಂತೀನಿ. ಇವ್ರು ಇಲ್ಲೇ ಕುಂತಿ ಅಂತ ಬಂದರು. ಇಲ್ಲ ಹಿಂಗೆ ಆಗತ್ತಿತ್ತು ಅದಕ್ಕೆ ಕುಂತೀನಿ ಅಂತ ಅನ್ನಿ. ಸ್ವಲ್ಪ ಬಾ ಒಳಗಡೆ ಇಲ್ಲೇ ಯಾಕೆ ಕುಂತಿ ಅಂದರು. ಇಲ್ಲ ವಾಮೆಂಟ್ ಬಂದಂಗೆ ಆತಿ, ಸ್ವಲ್ಪ ಬಿಟ್ಟು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳೀನಿ. ಸರಿ ಅಂತ ಅಂದರು. ಬರ್ತಾ ಇದ್ವಿ ಅಷ್ಟರಲ್ಲಿ ನೀನು ಬಂದೆ. ಏನಾಯ್ತು ಅಮ್ಮ? ಏನಿಲ್ಲ ಬನ್ನಿ, ಅದು ಅವ್ವ ಯಾಕೋ ಬಿದ್ದಿದ್ದಲ್ಲ, ಹಂಗೆ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ರೂಮ್ನಾಗ ಹುಡ್ಕೊನು ಅಂತ ಅಂದ್ಕೊಂಡ್ವಿ. ಯಾಕೆ ನಿಮ್ಮನ್ನು ಕರೆದ್ರಾಯ್ತು ಅಂತ ಬನ್ನಿ. ಹೌದಾ? ಸರಿ ನಡೀರಿ ಹೋಗೋಣ. ಇವಾಗ ಸ್ವಲ್ಪ ಆರಾಮ ಅನ್ಸಾತಿ, ನಡೀರಿ ಹೋಗೋಣ. ನಿಮ್ಮನ್ನೇನೋ ಕೇಳಬೇಕು. ನೀವು ಮಾತಾಡೋದೇನೋ ನಕ್ಲೆಸದ ಬಗ್ಗೆನೇ ಇದ್ದಂಗಿತ್ತು. ಏನು ಮಾತಾಡತ್ತಿದ್ರಿ ಅಣ್ಣ? ನಕ್ಲೆಸದ ಬಗ್ಗೆನಾ? ಅದಾ ಪಾಪ ಅಮ್ಮ ಹೆಂಗೆ ಕಳ್ಕೊಂಡ್ಲೋ ಏನೋ. ಮನೇಲಿರೋದು ಎಲ್ಲಿ ಹೋಗುತ್ತಾ? ಮನೆಯಾಗ ಇರ್ತೈತಿ. ಸರಿಯಾಗಿ ಹುಡುಕ್ಬೇಕು ಅಂತ ನಾನು ಅಂಕಿತ ಮಾತಾಡ್ತಿದ್ವಿ. ಅದನ್ನು ಬಿಟ್ಟರೆ ಬೇರೆ ಏನು ಮಾತಾಡೋಣ? ಬೇರೆ ಮಾತಾಡೋಕತ್ರ ಇರಬೇಕಲ್ಲ. ಅದರಿಂದಾಗಿ ಅವ್ವ ತಲೆ ತಿರುಗಿ ಬೀಳತ್ತಾಳು. ಏನೆಲ್ಲ ಆಗತೈತಿ ಮನೆಯಾಗ ರಾಮಾಯಣ. ಸುಮ್ಮನೆ ಯಾಕಾದರೂ ತೊಗೊಂಡು ಬಂದು ನೋಡಿ ಇವಾಗ ಎಷ್ಟೆಲ್ಲ ತ್ರಾಸಗಳು ನೋಡಿ ಮಾಡಿಸಿದ್ದಾರೆ. ಮತ್ತು ಈಗೆಲ್ಲ ಅವ್ರಿಗೆ ನೋವು ಅಂತ ಇದನ್ನೇ ಮಾತಾಡ್ತಿದ್ವಿ ಅಷ್ಟೆ. ಹೌದಾ? ಹೌದಲ್ವಾ ಅತಿ? ಮತ್ತು ನೋಡು, ಯಾವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋರು ನಿಮ್ಮ ಮಮ್ಮಿ ಇವಾಗ ಹಿಂಗೆ ಮಾಡಿ ಅದೆಲ್ಲೋ ಹೋಗಿದೆ ಅಂತ ಎಷ್ಟು ತಲೆ ಕೆಡಿಸ್ಕೊತಾ ಇದ್ದಾರೆ. ಅದಿರಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ಅದು ಸಿಗಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅನ್ನತ್ತಾರ. ಈಗ ಏನು ಮಾಡಬೇಕು ಅಂತ ಎಲ್ಲರಿಗೂ ಗಾಬರಿ ಆಗೈತೆ ಅಲ್ವಾ? ಮತ್ತು ಹೌದ್ರಿ. ಮತ್ತು ವೈನಿ ಆಗದೆ ಏನು ಮಾಡ್ತೈತಿ? 1 ಲಕ್ಷನ 2 ಲಕ್ಷನ 5 ಲಕ್ಷ ರೂಪಾಯಿ ಸುಮ್ಮನೆ ಬರ್ತಾವೇನು? ಕಷ್ಟಪಟ್ಟ ಕೂಡಿಟ್ಟಿರೋ ಸುಂದರಿ ಅಕ್ಕನ ರೊಕ್ಕವು. ನಮ್ಮ ಅವ್ವನೂ ಏನಲ್ಲ ಅಲ್ಲ, ದುಡ್ದು ತಂದು ಕೊಟ್ಟಿರೋದು ಸುಂದರಿ ಅಕ್ಕನೂ ಅವು. ಅವ್ವ ಏನು ಕೆಲಸ ಮಾಡ್ತಾ ಅಂತ ಅಷ್ಟು ರೊಕ್ಕ ದುಡ್ಡು ಕೂಡಿರ್ತಾಳೆ. ಬರ್ರಿ ನೋಡೋಣಂತ, ಸಿಕ್ಕರು ಸಿಗ್ಬೋದು. ನಾವು ಇಲ್ಲೇ ಮಾತಾಡ್ಕೊತ ನಿಂತ್ರೆ ಮತ್ತು ಹುಡುಗುದು ಯಾವಾಗ? ಮತ್ತು ನಮ್ಮವ್ವ ಅಲ್ಲೇ ಅದ್ರ ಚಿಂತೆ ಆಗೇನ್ರ ಆಗಿತ್ತು. ಸರಿ ನಡೀರಿ ಹೋಗೋಣ.